ಕ್ರಿಕೆಟರ್ ಚಹಲ್ ದಂಪತಿಗೆ ಸಂಬಂಧಪಟ್ಟಂತಹ ಮೆಗಾ ಸ್ಟೋರಿ ಇದು. ಇತ್ತೀಚೆಗೆ ವಿಚ್ಛೇದನ ಪಡೆದಿದ್ದ ಚಹಲ್ ದಂಪತಿ ವಿಚ್ಛೇದನ ವೇಳೆ ಬದಲಾಯಿತು ಅವರ ಕೆಲ ಸೀಕ್ರೆಟ್ ವಿಚಾರಗಳು. ಇದು ಕ್ರಿಕೆಟರ್ ಚಹಲ್ ದಂಪತಿಗೆ ಸಂಬಂಧಪಟ್ಟಂತಹ ಸ್ಟೋರಿ ಇದು. ಇತ್ತೀಚೆಗೆ ವಿಚ್ಛೇದನ ಪಡೆದಿದ್ದಂತಹ ಚಹಲ್ ದಂಪತಿ ರೀಸೆಂಟ್ಲಿ ಡಿವೋರ್ಸ್ ಪಡ್ಕೊಂಡಿದ್ರು. ವಿಚ್ಛೇದನ ವೇಳೆ ಬಯಲಾಯಿತು ಶಾಕಿಂಗ್ ಸುದ್ದಿ. ಹಾಗಾದರೆ ಏನು ಆ ಶಾಕಿಂಗ್ ಸುದ್ದಿ? ಕೋರ್ಟ್ ಕಲಾಪದಲ್ಲಿ ನಿಜಾಂಶ ಬಯಲಾಗಿದೆ. ಶಾಕಿಂಗ್ ಹೇಳಿಕೆ ಕೊಟ್ಟ ಚಹಲ್ ಮತ್ತು ಧನಶ್ರೀ. ಸ್ಟಾರ್ ಕ್ರಿಕೆಟಿಗ ಬಾಂದ್ರಾ ಕೋರ್ಟ್ನಲ್ಲಿ ವಿಚ್ಛೇದನ ಪಡೆದಿದ್ದಾರೆ. ಸ್ಟಾರ್ ಕ್ರಿಕೆಟಿಗ ಮತ್ತು ದಂಪತಿ ವಿಚಾರಣೆಯ ವೇಳೆ ವಿಚ್ಛೇದನಕ್ಕೆ ಕಾರಣ ಹೇಳಿಕೊಂಡಿದ್ದಾರೆ. ಆ ಕಾರಣದಲ್ಲಿ ಸಾಕಷ್ಟು ಅಚ್ಚರಿಯ ವಿಚಾರಗಳು ಅಡಗಿದೆ. ವಿಚ್ಛೇದನ ವೇಳೆ ಬಯಲಾಯಿತು ಶಾಕಿಂಗ್ ಹೇಳಿಕೆ. ಹಾಗಾದರೆ ಏನದು ಶಾಕಿಂಗ್ ಹೇಳಿಕೆ? ಕೋರ್ಟ್ ಕಲಾಪದಲ್ಲಿ ನಿಜಾಂಶ ಬಯಲಾಗಿದೆ. ಶಾಕಿಂಗ್ ಹೇಳಿಕೆ ಕೊಟ್ಟಂತಹ ಚಹಲ್ ಮತ್ತು ಧನಶ್ರೀ ಬಾಂದ್ರಾ ಕೋರ್ಟ್ನಲ್ಲಿ ವಿಚ್ಛೇದನ ಪಡೆದಿದ್ದಾರೆ. ಚಹಲ್ ವಿಚಾರಣೆಯ ವೇಳೆ ವಿಚ್ಛೇದನಕ್ಕೆ ಕಾರಣ ಹೇಳಿಕೊಂಡಿದ್ದಾರೆ. ನೀವಿಬ್ಬರು ದಂಪತಿಗಳಾಗಿ ಮುಂದುವರಿಯುತ್ತೀರಾ ಅಂತ ಹೇಳಿ ಪ್ರಶ್ನೆ ಮಾಡಲಾಗಿದೆ. ಮತ್ತೆ ಒಂದಾಗಿ ಸಂಸಾರ ನಡೆಸ್ತೀರಾ ಅಂತ ಕೇಳಲಾಗಿದೆ. ಪರಸ್ಪರವಾಗಿ ಬಾಳ್ವೆ ಮಾಡಿ ಎಂದ ಕೋರ್ಟ್. ಆದರೆ ನಮಗೆ ಹೊಂದಾಣಿಕೆ ಸಮಸ್ಯೆ ಇದೆ. ನಾವಿಬ್ಬರು ದೂರ ಆಗಿ 18 ತಿಂಗಳಾಯಿತು. ಈಗ ನಾವು ಬೇರೆ ಬೇರೆಯಾಗಿ ವಾಸ ಮಾಡ್ತಿದ್ದೀವಿ. ನಮಗೆ ವಿಚ್ಛೇದನ ನೀಡಿ ಎಂದ ಚಹಲ್ ದಂಪತಿಗಳು. ಇನ್ನು ಮುಂದೆ ಧನಶ್ರೀ ಚಹಲ್ ಪತ್ನಿಯಲ್ಲ ಎಂದ ಕೋರ್ಟ್ ಕೇಳ್ತು ಅವರಲ್ಲಿ ಸಾಕಷ್ಟು ಬಾರಿ, ನೀವು ಹೊಂದಾಣಿಕೆಯಿಂದ ಜೀವನ ಮಾಡ್ತೀರಾ, ಚೆನ್ನಾಗಿ ಬದುಕ್ತೀರಾ ಹೇಳಿ ಅಂತ. ಇಲ್ಲ, ನಮ್ಮಿಬ್ಬರಿಗೂ ಕೂಡ ವಿಚ್ಛೇದನ ಬೇಕು ಅಂತ ಹೇಳ್ಕೊಂಡಿದ್ದಾರೆ. ಸೊ ಹಾಗಾಗಿ ಇನ್ನು ಮುಂದೆ ನೀವಿಬ್ಬರು ಗಂಡ ಹೆಂಡತಿ ಅಲ್ಲ ಅಂತ ಹೇಳಿ ಘನ ನ್ಯಾಯಾಲಯ ಹೇಳಿರುವಂತಹದ್ದು. ಒಟ್ಟಾರೆ ವಿಚ್ಛೇದನ ಬಳಿಕ ಪೋಸ್ಟ್ ಮಾಡಿದ ಚಹಲ್ ಅಂಡ್ ಧನಶ್ರೀ, ದೇವರು ನನ್ನನ್ನು ಉಳಿಸುವುದಕ್ಕಿಂತ ಹೆಚ್ಚು ಕಾಪಾಡಿದ್ದಾನೆ ಎಂದು ಪೋಸ್ಟ್ ಮಾಡಿದ ಕ್ರಿಕೆಟರ್ ಚಹಲ್. ಇದಕ್ಕೆ ಧನಶ್ರೀ ಪ್ರತಿಯಾಗಿ ಪೋಸ್ಟ್ ಮಾಡಿದ್ದಾರೆ. ದೇವರು ನಮ್ಮ ಚಿಂತನೆಗಳನ್ನು ಪರಿವರ್ತಿಸಿದ್ದಾನೆ. ಕಷ್ಟಗಳೆಲ್ಲ ಆಶೀರ್ವಾದಗಳಾಗಿವೆ ಎಂದ ಧನಶ್ರೀ ಪೋಸ್ಟ್. ಗಂಡ ಹೆಂಡತಿ ಪರಸ್ಪರ ಎನ್ಕೌಂಟರ್ ಮಾಡ್ತಿದ್ದಾರೆ. ಇಬ್ಬರು ಕೂಡ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಒಬ್ಬರು ಗಂಡ ಚಹಲ್ ಪೋಸ್ಟ್ ಹಾಕ್ತಾರೆ, ಅದಕ್ಕೆ ಪ್ರತಿಯಾಗಿ ಕೌಂಟರ್ ಕೊಡೋ ರೂಪದಲ್ಲಿ ಧನಶ್ರೀ ಮತ್ತೊಂದು ಪೋಸ್ಟ್ ಹಾಕ್ತಾರೆ. ಒಟ್ಟಾರೆ ಇದು ಸ್ಟಾರ್ ಕ್ರಿಕೆಟಿಗ ಚಹಲ್ ಮತ್ತು ದಂಪತಿಗಳ ನಡುವಿನ ವಿಚ್ಛೇದನಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಲೇಟೆಸ್ಟ್ ಅಪ್ಡೇಟ್ಗಳನ್ನು ಗಮನಿಸ್ತಾ ಇದ್ರಿ.